ನಮಸ್ಕಾರ. ಇಂದಿನ ಈ ವಿಶ್ಲೇಷಣೆಗೆ ಸ್ವಾಗತ. ನೀವೇ ನೋಡ್ತಾ ಇರ್ತೀರ, ಇವತ್ತಿನ ಡಿಜಿಟಲ್ ಯುಗದಲ್ಲಿ ನಮ್ಮೆಲ್ಲರ ಕಣ್ಣು ಯಾವಾಗಲೂ ಸ್ಕ್ರೀನ್ ಮೇಲೆಯೇ ಇರುತ್ತೆ ಅಲ್ವಾ? ಆದ್ರೆ ಈ ಡಿಜಿಟಲ್ ಮಾಯಾಜಾಲದಿಂದ ಮಕ್ಕಳನ್ನ ಹೊರತಂದು ಅವರ ಕೈಗೆ ಮತ್ತೆ ಕಾಗದದ ಪತ್ರಿಕೆಗಳನ್ನ ನೀಡುವ ಒಂದು ಭರ್ಜರಿ ಹೆಜ್ಜೆಯನ್ನ ಕರ್ನಾಟಕ ಸರ್ಕಾರ ಇಟ್ಟಿದೆ. ಇದು ಸುಮ್ನೆ ಒಂದು ರೂಲ್ ಅಲ್ಲ, ಮಕ್ಕಳ ಭವಿಷ್ಯವನ್ನೇ ಬದಲಾಯಿಸಬಲ್ಲ ಒಂದು ಮಹತ್ವದ ತಂತ್ರ. ಈ ಆದೇಶದ ಹಿಂದಿನ ಅಸಲಿ ಕಥೆ ಏನು? ಬನ್ನಿ ಶುರು ಮಾಡೋಣ. ನೋಡಿ, ನಾವು ಓದು ಕರ್ನಾಟಕ ಅಂತ ಒಂದು ಮಾಡಿದ್ವಿ ಗೊತ್ತಾ. ಎಷ್ಟೊಂದು ಸತಿಗೆ ಮಕ್ಕಳಿಗೆ ಕನ್ನಡನೇ ಬರಲ್ಲ, ಇಂಗ್ಲೀಷೇ ಬರಲ್ಲ, ಓದೋಕ್ಕೆ ಬರಲ್ಲ. ಕಾಮೆಂಟ್ಸ್ ಎಲ್ಲ ನೀವೇ ಮಾಡಿದ್ರಿ. ಈಗ ಪತ್ರಿಕಾ ಅಲ್ಲಿ ನಾವು ಗೌರ್ಮೆಂಟ್ ಆರ್ಡರ್ ಮಾಡಿದ್ವಿ, ದಿನ ಒಂದು 10 ಮಿನಿಟ್ಸ್ ಮಕ್ಕಳು ನ್ಯೂಸ್ ಪೇಪರ್ ಓದಬೇಕು, ನ್ಯೂಸ್ ಪೇಪರ್ ಅಭ್ಯಾಸ ಮಾಡ್ಕೋಬೇಕು. ಯಾಕೆಂದರೆ ಇಲ್ಲಾಂದ್ರೆ ನೀವು ಬರೆದಿರೋದು ಯಾವನ್ನೂ ನೋಡೋದೇ ಇಲ್ಲ, ನಾಳೆ ಮರ್ತು ಬಿಡ್ತಾರೆ. ಅದೆಲ್ಲದು ಮತ್ತೆ ವಾಪಸ್ ಬರಬೇಕು ಅಂತ ಹೇಳಿದರೆ, ಬಿಕಾಸ್ ಕರೆಕ್ಟ್ ತಾನೇ, ಓದೋದು ಅಭ್ಯಾಸ ಬರಬೇಕೋ ಇಲ್ಲೋ. ಅದಕ್ಕೆ ನೀವು ಬರಿಬೇಕಾದ್ರೆ ನಾವೇನು ಸಾಧನೆ ಮಾಡಿದೀವಿ ಅಷ್ಟೇ ಒಳ್ಳೇದು ಮಾತ್ರ ಬರಿಬೇಕು. ಟೀಕಾ ಟಿಪ್ಪಣಿನೆಲ್ಲ ಬರೆದ್ಬಿಟ್ಟು ಮಕ್ಕಳಿಗೆ ಹುಷಾರು ಏನೇನೋ ಓದ್ತಾ ಇರ್ತಾರೆ. ಸೊ ಇನ್ಮೇಲೆಲ್ಲ ನೀವು ಕೂಡ ಸೆನ್ಸಾರ್ ಎಲ್ಲ ನೋಡಿ, ನಿಮ್ಮ ಮಾಧ್ಯಮಗಳನ್ನು ಒಂದು ನಿಮಿಷ ನೀವು ಬರಿಬೇಕಾದ್ರೆ ಇನ್ಮೇಲೆ ಹುಷಾರಾಗಿ ನೋಡಿ ಬರಿಬೇಕಾಗ್ತದೆ. ಯಾಕಂದರೆ ಮಕ್ಕಳು ಓದ್ತಾ ಇರ್ತಾರೆ, ಸ್ವಲ್ಪ ಜವಾಬ್ದಾರಿ ಹುಷಾರಾಗಿರಲಿ ಅಂತ. 16 ವರ್ಷದ ಮಕ್ಕಳಿಗೆ ಏನು ನಾವು ಸೋಷಿಯಲ್ ಮೀಡಿಯಾನ ಅದನ್ನು ಮುಂದಿನ ದಿನಗಳಲ್ಲಿ ರಾಜ್ಯ ಮಟ್ಟದಲ್ಲಿ ಇಡೀ ಭಾರತ ದೇಶದಲ್ಲಿ ಫಸ್ಟ್ ಟೈಮ್ ನಾವು ಮಾಡ್ತಾ ಇರೋದು. ಬೇರೆ ರಾಜ್ಯದವರು ಬೇರೆ ದೇಶದವರು ಮಾಡಿದ್ದಾರೆ. ಇಂದಿನ ವಿಶ್ಲೇಷಣೆಯಲ್ಲಿ ನಾವು 4 ಮುಖ್ಯ ವಿಚಾರಗಳನ್ನ ನೋಡಲಿದ್ದೇವೆ. 1. ಡಿಜಿಟಲ್ ಪರದೆಯ ಬಿಕ್ಕಟ್ಟು. 2. ಸರ್ಕಾರದ ಕಡ್ಡಾಯ ಆದೇಶ. 3. ಜ್ಞಾನವೃದ್ಧಿಯ ಪ್ರಕ್ರಿಯೆ. ಮತ್ತು 4. ಶಾಲೆಗಳಲ್ಲಿ ಇದರ ಅನುಷ್ಠಾನ. ಮೊದಲಿಗೆ ಭಾಗ 1, ಡಿಜಿಟಲ್ ಪರದೆಯ ಬಿಕ್ಕಟ್ಟು. ಸರಿ, ಈಗ ಇದ್ರ ಬಗ್ಗೆ ಸ್ವಲ್ಪ ಆಳವಾಗಿ ನೋಡೋಣ. ಇವತ್ತಿನ ದಿನಗಳಲ್ಲಿ ಮಕ್ಕಳು ಇಂಟರ್ನೆಟ್, ಮೊಬೈಲ್ ಹಾಗೂ ಸೋಷಿಯಲ್ ಮೀಡಿಯಾದಲ್ಲಿ ಎಷ್ಟು ಹೊತ್ತು ಕಳೀತಿದ್ದಾರೆ ಅನ್ನೋದು ನಮಗೆಲ್ಲ ಗೊತ್ತೇ ಇದೆ. ಶಿಕ್ಷಣ ಇರ್ಬೋದು ಅಥವಾ ಎಂಟರ್ಟೈನ್ಮೆಂಟ್ ಇರ್ಬೋದು, ಪ್ರತಿಯೊಂದಕ್ಕೂ ಮೊಬೈಲ್ ಬೇಕೇ ಬೇಕು ಅನ್ನೋದು ಇವತ್ತು ಒಂದು ದೊಡ್ಡ ಆಧುನಿಕ ಚಾಲೆಂಜ್ ಆಗಿದೆ ಅಂತ ಈ ಸುತ್ತೋಲೆ ಸ್ಪಷ್ಟವಾಗಿ ಗುರುತಿಸಿದೆ. ಈ ಅತಿಯಾದ ಸ್ಕ್ರೀನ್ ಟೈಮಿಂದ ಆಗುವ ಅಡ್ಡಪರಿಣಾಮಗಳು ನಿಜಕ್ಕೂ ಶಾಕಿಂಗ್. ಸುಮ್ಮನೆ ಕಣ್ಣಿಗೆ ಆಯಾಸ ಆಗೋದಲ್ಲ, ಮಕ್ಕಳಲ್ಲಿ ಜ್ಞಾಪಕ ಶಕ್ತಿ ಕಮ್ಮಿ ಆಗ್ತಿದೆ, ಶ್ರವಣದೋಷ ಅಂದ್ರೆ ಕೇಳಿಸುವ ಶಕ್ತಿ ಕಡಿಮೆ ಆಗ್ತಿದೆ, ಜೊತೆಗೆ ಫಿಸಿಕಲ್ ಆಕ್ಟಿವಿಟೀಸ್ ಮೇಲಿನ ಆಸಕ್ತಿ ಸಂಪೂರ್ಣವಾಗಿ ಹೊರಡು ಹೋಗ್ತಿದೆ. ಇದು ಮಕ್ಕಳ ಬೌದ್ಧಿಕ ಬೆಳವಣಿಗೆಗೆ ಎಷ್ಟು ದೊಡ್ಡ ಅಡ್ಡಿಯಾಗಿದೆ ಅನ್ನೋದನ್ನ ದಾಖಲೆಗಳು ನಮಗೆ ಎಚ್ಚರಿಸ್ತಾ ಇವೆ. ಇದಕ್ಕಾಗಿಯೇ ಭಾಗ 2, ಸರ್ಕಾರದ ಕಡ್ಡಾಯ ಆದೇಶ. ಈ ಗಂಭೀರ ಬಿಕ್ಕಟ್ಟನ್ನ ಸರಿಪಡಿಸಲು ಶಿಕ್ಷಣ ಇಲಾಖೆ ಇಟ್ಟಿರುವ ಸ್ಪಷ್ಟ ಹೆಜ್ಜೆ ಇದು. ಈಗ ಈ ಅಧಿಕೃತ ದಾಖಲೆಯನ್ನ ಗಮನಿಸಿ. ಇದು ಕರ್ನಾಟಕ ಸರ್ಕಾರದ ಶಾಲಾ ಶಿಕ್ಷಣ ಇಲಾಖೆ ಹೊರಡಿಸಿರುವ ಅಫಿಷಿಯಲ್ ಸುತ್ತೋಲೆ. ಅಂದಹಾಗೆ ಇದನ್ನ ಸುಮ್ನೆ ದಿಢೀರಂತ ಮಾಡಿದ್ದಲ್ಲ, ಕರ್ನಾಟಕ ರಾಜ್ಯ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗದ ಸಲಹೆಯ ಮೇರೆಗೆ ಈ ನಿರ್ಣಯ ಕೈಗೊಳ್ಳಲಾಗಿದೆ. ಹಾಗಾಗಿ ಇದು ಎಷ್ಟೊಂದು ಸೀರಿಯಸ್ ವಿಚಾರ ಅನ್ನೋದು ನಮಗೆ ಅರ್ಥ ಆಗುತ್ತೆ. ಇಲ್ಲಿ ನಾವು ಗಮನಿಸಬೇಕಾದ ಅತ್ಯಂತ ಇಂಟ್ರೆಸ್ಟಿಂಗ್ ವಿಚಾರ ಅಂದ್ರೆ ಆ ನಿರ್ದಿಷ್ಟ ಸಂಖ್ಯೆ 10. ಹೌದು, ಪ್ರತಿದಿನ ಕೇವಲ 10 ನಿಮಿಷಗಳ ಕಾಲ ಕಡ್ಡಾಯವಾಗಿ ಓದುವ ಸಮಯವನ್ನ ನಿಗದಿಪಡಿಸಲಾಗಿದೆ. ನೋಡೋಕೆ 10 ನಿಮಿಷ ತಾನೇ ಅಂತ ಅನ್ಸ್ಬೋದು, ಆದ್ರೆ ಪ್ರತಿದಿನ ಇದೊಂದು ಅಭ್ಯಾಸವಾಗಿ ಬದಲಾದಾಗ ಅದು ಬೀರುವ ಪ್ರಭಾವ ಅಷ್ಟಿಷ್ಟಲ್ಲ. ಈ 10 ನಿಮಿಷಗಳಲ್ಲಿ ಓದಬೇಕಾಗಿರೋದು ಯಾವುದೋ ಟೆಕ್ಸ್ಟ್ ಬುಕ್ ಅಥವಾ ಮೊಬೈಲ್ PDF-ಗಳನ್ನಲ್ಲ, ಬದಲಾಗಿ ನಮ್ಮ ಕನ್ನಡ ದಿನಪತ್ರಿಕೆಗಳನ್ನ. ವಿದ್ಯಾರ್ಥಿಗಳಿಗೆ ತಮ್ಮ ಭಾಷೆಯ ಮೇಲೆ ಹಿಡಿತ ಸಿಗಲಿ ಹಾಗೂ ದೈನಂದಿನ ಪ್ರಚಲಿತ ವಿದ್ಯಮಾನಗಳ ಅರಿವು ಮೂಡ್ಲಿ ಅಂತಾನೆ ಈ ನಿರ್ದಿಷ್ಟ ಆಯ್ಕೆ ಮಾಡಲಾಗಿದೆ. ಅಷ್ಟೇ ಅಲ್ಲ, ಈ ಆದೇಶದ ವ್ಯಾಪ್ತಿ ಬಹಳ ದೊಡ್ಡದಿದೆ. ಇದು ಕೇವಲ ಯಾವುದೋ 1-2 ಸರ್ಕಾರಿ ಶಾಲೆಗೆ ಮಾತ್ರ ಸೀಮಿತವಾಗಿಲ್ಲ. ರಾಜ್ಯದ ಎಲ್ಲಾ ಸರ್ಕಾರಿ, ಅನುದಾನಿತ, ಅನುದಾನ ರಹಿತ ಶಾಲೆಗಳಿಗೂ ಹಾಗೂ ವಿವಿಧ ವಸತಿ ಶಾಲೆಗಳಿಗೂ ಇದು ಅನ್ವಯಿಸುತ್ತೆ. ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಇದರ ಲಾಭ ಸಿಗಬೇಕು ಅನ್ನೋದೇ ಸರ್ಕಾರದ ಆಶಯ. ಮುಂದಿನ ಭಾಗ 3, ಜ್ಞಾನವೃದ್ಧಿಯ ಪ್ರಕ್ರಿಯೆ. ನಮ್ಮಲ್ಲಿ ಒಂದು ಗಾದೆ ಮಾತಿದೆ, ದೇಶ ಸುತ್ತಿ ನೋಡು, ಕೋಶ ಓದಿ ನೋಡು ಅಂತ. ಈ 10 ನಿಮಿಷದ ಅಭ್ಯಾಸ ವಿದ್ಯಾರ್ಥಿಗಳ ಮೆದುಳಿಗೆ ಹೇಗೆ ಆಹಾರವಾಗುತ್ತೆ ಅಂತ ಈಗ ನೋಡೋಣ. ಇಲ್ಲಿನ ವ್ಯತ್ಯಾಸವನ್ನ ಒಮ್ಮೆ ನೋಡಿ. ಒಂದು ಕಡೆ ಈ ಡಿಜಿಟಲ್ ಸ್ಕ್ರೀನ್ ಟೈಮಿಂದ ಮೆಮರಿ ಲಾಸ್ ಆಗತ್ತೆ, ದೈಹಿಕ ನಿರಾಸಕ್ತಿಯುಂಟಾಗತ್ತೆ. ಆದ್ರೆ ಇನ್ನೊಂದು ಕಡೆ ಸಕ್ರಿಯವಾಗಿ ಕಾಗದದ ಪೇಪರ್ ಓದೋದ್ರಿಂದ ಮೆದುಳಿನ ಸಾಮರ್ಥ್ಯ ಹೆಚ್ಚಾಗತ್ತೆ, ಜ್ಞಾನದ ವಿಸ್ತರಣೆ ಆಗತ್ತೆ. ಅಂದ್ರೆ ಇದು ನಮ್ಮನ್ನ ನಿಷ್ಕ್ರಿಯತೆಯಿಂದ ಸಕ್ರಿಯತೆಯ ಕಡೆಗೆ ಕೊಂಡೊಯ್ಯುವ ಒಂದು ಅದ್ಭುತ ಜರ್ನಿ. ಪತ್ರಿಕೆ ಓದೋದ್ರಿಂದ ಜ್ಞಾನ ಹೇಗೆ ಹೆಚ್ಚಾಗುತ್ತೆ ಅನ್ನೋದನ್ನ ಸುತ್ತೋಲೆಯಲ್ಲಿ ಬಹಳ ಸ್ಪಷ್ಟವಾಗಿ ವಿವರಿಸಿದ್ದಾರೆ. ದಿನನಿತ್ಯದ ಓದಿನಿಂದ ಪ್ರಚಲಿತ ವಿದ್ಯಮಾನಗಳ ಬಗ್ಗೆ ಸಾಮಾನ್ಯ ಜ್ಞಾನ ಹೆಚ್ಚುತ್ತೆ. ಹೊಸ ಹೊಸ ಪದಗಳ ಪರಿಚಯವಾಗಿ ಶಬ್ದಕೋಶ ವಿಸ್ತಾರವಾಗುತ್ತೆ.
ಭಾಷಾ ಶೈಲಿ ಸುಧಾರಿಸುತ್ತೆ. ಅಂತಿಮವಾಗಿ ಇವೆಲ್ಲವೂ ಸೇರಿ ಮಕ್ಕಳ ಬರವಣಿಗೆಯ ಕೌಶಲ್ಯವನ್ನ ಅದ್ಭುತವಾಗಿ ಡೆವಲಪ್ ಮಾಡ್ತವೆ. ಆದ್ರಿಂದ ಇಲ್ಲಿನ ಬಹುಮುಖ್ಯ ಅಂಶ ಏನಪ್ಪಾ ಅಂದ್ರೆ, ಈ ಓದುವ ಹವ್ಯಾಸ ಕೇವಲ ಸ್ಕೂಲ್ ಎಕ್ಸಾಮ್ಸ್ಗೆ ಮಾತ್ರ ಸೀಮಿತ ಆಗಲ್ಲ. ಮುಂದೆ ಬರುವ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಅಂದ್ರೆ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಮಕ್ಕಳನ್ನ ಈಗಿನಿಂದಲೇ ಸಿದ್ಧಪಡಿಸುವ ಒಂದು ಪ್ರಬಲ ಅಡಿಪಾಯ ಇದು. ಜ್ಞಾನದ ಜೊತೆಗೆ ಕೌಶಲ್ಯಗಳನ್ನ ಬೆಳೆಸೋದೇ ಓದಿನ ಅಸ್ಲಿ ತಾಕತ್ತು. ಕೊನೆಯದಾಗಿ ಭಾಗ 4, ಶಾಲೆಗಳಲ್ಲಿ ಇದರ ಅನುಷ್ಠಾನ. ಈ ಅದ್ಭುತ ಆಲೋಚನೆ ಪ್ರಾಕ್ಟಿಕಲ್ ಆಗಿ ಹೇಗೆ ಜಾರಿಗೆ ಬರುತ್ತೆ ಅಂತ ತಿಳಿಯೋಣ. ಇದು ಬಹಳ ಸಿಂಪಲ್ ಹಾಗೂ ವ್ಯವಸ್ಥಿತವಾಗಿದೆ. ಪ್ರತಿದಿನ ಶಾಲೆಯಲ್ಲಿ ಬೆಳಗಿನ ಪ್ರಾರ್ಥನಾ ಸಮಯ ಮುಗಿದ ತಕ್ಷಣ ಮುಂದಿನ 10 ನಿಮಿಷಗಳ ಕಾಲ ಕಡ್ಡಾಯವಾಗಿ ವಿದ್ಯಾರ್ಥಿಗಳಿಂದ ಕನ್ನಡ ದಿನಪತ್ರಿಕೆಯನ್ನ ಓದಿಸಬೇಕು. ಇದು ಇನ್ಮುಂದೆ ದೈನಂದಿನ ಶಾಲಾ ಚಟುವಟಿಕೆಯ ಒಂದು ಅವಿಭಾಜ್ಯ ಅಂಗವಾಗಿರುತ್ತೆ. ಈ ಒಳ್ಳೆಯ ಅಭ್ಯಾಸವನ್ನ ರಾಜ್ಯಾದ್ಯಂತ ಯಶಸ್ವಿಯಾಗಿ ಜಾರಿಗೆ ತರುವ ಮಹತ್ವದ ಜವಾಬ್ದಾರಿಯನ್ನ ಉಪನಿರ್ದೇಶಕರಿಗೆ, ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೆ ಹಾಗೂ ಶಾಲಾ ಮುಖ್ಯಸ್ಥರಿಗೆ ನೀಡಲಾಗಿದೆ. ಇವರ ಮೇಲ್ವಿಚಾರಣೆಯಲ್ಲಿ ಪ್ರತಿಯೊಂದು ಶಾಲೆಯಲ್ಲೂ ಈ ರೂಲ್ ಕಟ್ಟುನಿಟ್ಟಾಗಿ ಪಾಲನೆಯಾಗಬೇಕಿದೆ. ಒಂದು ಸಣ್ಣ ಪಾಸಿಟಿವ್ ಅಭ್ಯಾಸ ಎಷ್ಟು ದೊಡ್ಡ ಬದಲಾವಣೆ ತರಬಲ್ಲದಲ್ವಾ? ಈಗ ನಮ್ಮ ಮುಂದಿರುವ ಆ ದೊಡ್ಡ ಪ್ರಶ್ನೆ, ಪ್ರತಿದಿನದ ಕೇವಲ 10 ನಿಮಿಷದ ಈ ನ್ಯೂಸ್ ಪೇಪರ್ ಓದುವ ಅಭ್ಯಾಸ ನಿಜಕ್ಕೂ ಡಿಜಿಟಲ್ ಯುಗದ ಈ ಅಡ್ಡಪರಿಣಾಮಗಳನ್ನ ರಿವರ್ಸ್ ಮಾಡಬಲ್ಲದಾ? ಈ ಒಂದು ಸರಳ ಹೆಜ್ಜೆ ನಮ್ಮ ಮುಂದಿನ ಪೀಳಿಗೆಯನ್ನ ಸ್ಕ್ರೀನ್ ಮಾಯಾಜಾಲದಿಂದ ರಕ್ಷಿಸಿ ಜ್ಞಾನದ ದಾರಿಯಲ್ಲಿ ಕೊಂಡೊಯ್ಯಲು ಸಾಧ್ಯವೇ? ಖಂಡಿತವಾಗಿಯೂ ನಾವೆಲ್ಲರೂ ಕೂತು ಆಳವಾಗಿ ಯೋಚಿಸಬೇಕಾದ ಮತ್ತು ಪ್ರೋತ್ಸಾಹಿಸಬೇಕಾದ ವಿಚಾರ ಇದು. ಇಂದಿನ ಈ ವಿಶ್ಲೇಷಣೆಯಲ್ಲಿ ನಮ್ಮೊಂದಿಗೆ ಜೊತೆಯಾಗಿದ್ದಕ್ಕೆ ಧನ್ಯವಾದಗಳು. ಪುಸ್ತಕದ ಪುಟಗಳು ಮಾತನಾಡುತ್ತವೆ, ಜ್ಞಾನ ಮಾರ್ಗದ ಕಡೆಗೆ ಕರೆದೊಯ್ಯುತ್ತವೆ. ಅಕ್ಷರವೇ ಅಮೂಲ್ಯಾಭರಣ, ಜೀವನದ ಗೆಲುವಿಗೆ ಇದು ಕಾರಣ. ಓದಿದ